ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲೇ ಸಬ್ಬಸ್ಗಿ ಸೊಪ್ಪನ್ನು ಹಾಕಿ ಒಂದು ಅಕ್ಕಿ ರೊಟ್ಟಿಯನ್ನು ಮಾಡಾಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಈ ಚಳಿಗಾಲದಾಗ ತಿನ್ನಕ್ಕೆ ಸಬ್ಬಸ್ಗಿ ಪಲ್ಯನೂ ಚಂದ ಬಂದಿರ್ತೈತೆ ರೀ. ಬಿಸಿ ಬಿಸಿಯಾಗಿ ತಿಂದ್ರೆ ಭಾಳ ಬೆಸ್ಟ್ ಇರ್ತೈತೆ ಅದು. ಅದಕ್ಕೆ ಸಬ್ಬಸ್ಗಿ ಒಳಗನೂ ಒಳ್ಳೆ ಕಂಟೆಂಟ್ ಇರೋದ್ರಿಂದ ಇದನ್ನು ನೀವು ಮಾಡಿ ಅಕ್ಕಿ ರೊಟ್ಟಿ ಜೊತೆ ಸಬ್ಬಸ್ಗಿ ಹಾಕಿ ಮಾಡಿ ನೋಡಿರಿ, ಬೆಸ್ಟಾಗಿರ್ತೈತೆ ರೀ. ಸಬ್ಬಸ್ಗಿ ಪಲ್ಯನೂ ಅಷ್ಟು ಟೇಸ್ಟ್ ಇರ್ತೈತಲ್ರಿ, ಅಕ್ಕಿಗೆ ಅದಕ್ಕೆ ಮ್ಯಾಚ್ ಆಗ್ತೈತಿ. ಈಗ ನೋಡ್ರಿ, ಈಗ ಸಬ್ಬಸ್ಗಿಯನ್ನು ನಾನು ಚಂದಂಗೆ 2 ಸೂಡು ಸಬ್ಬಸ್ಗಿ ತೊಗೊಂಡಿರ್ತೀರಿ. ಅದ್ರಾಗ ಸ್ವಲ್ಪ ಹಾಕೋತೀನಿ, ನಾನು ಸೋಸ್ಕೊಳಾಕ್ತಾನೆ. ಎಲ್ಲ ಇದನ್ನ ಕಂಪ್ಲೀಟಾಗಿ ಚಂದಂಗೆ ಸೋಸ್ಕೋಬೇಕ್ರಿ. ಯಾಕಂದ್ರೆ ಹೊಲ್ದಂದ ತಂದಿದ್ರಿಂದ ಅದ್ರೊಳಗೆ ಎಲ್ಲ ಏನೇನೋ ಕಸರದು ಇರೋದ್ರಿಂದ ಚಂದಂಗೆ ಅದನ್ನ ಸೋಸ್ಕೋಬೇಕ್ರಿ. ಮೊದಲು ಕ್ಲೀನಾಗಿ ಮಾಡ್ಕೊಂಡು ನಾನು ಸೋಸೋದು ಹಿಂಗೆ ಒಂದು ಕಡ್ಡಿ ಮುರ್ಕೋಬೇಕ್ರಿ. ಆಮೇಲೆ ಅದನ್ನ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ ತೊಳೆದ. ಈಗ ನೋಡಿರಿ, ಇವನ್ನೆಲ್ಲ ಸಬ್ಬಸ್ಗಿನ ನಾನು ಇದನ್ನ ತೊಗೊಂಡು ಹಿಂಗೆ ಸೋಸ್ಕೊಳಾಗ್ತಾನೆ ರೀ. ಸೋಸಿ ಅದನ್ನೆಲ್ಲನೂ ಹಿಂಗೆ ಇದನ್ನು ಮಾಡಿ ಇಟ್ಕೊಂಡನಿ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕ್ರಿ. ಅದಕ್ಕೆ ಈಗ ನಾನು ಅದಕ್ಕೊಂದು ಸ್ವಲ್ಪ ಮೆಣಸಿನ್ಕಾಯಿನೂ ತೊಗೊಂಡೇನಿ. ಗೋಧಿ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ಮತ್ತು ಈರುಳ್ಳಿ ತೊಗೊಂಡೈತಿ. ಆಮೇಲೆ ಇದು ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಇರ್ತಾವಲ್ರಿ, ಸಣ್ಣಗೆ ಹೆಚ್ಕೋಬೇಕ್ರಿ, ಅವನಷ್ಟು ತೊಗೋಬೇಕ್ರಿ. ಈಗ 1 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಇಲ್ಲೇ ತೊಗೊಳಾಗ್ತಾನೆ ರೀ. ಆಮೇಲೆ ಸಬ್ಬಸ್ಗಿ ಸೊಪ್ಪನ್ನು ಕ್ಲೀನಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡೆ. ಈಗ ಒಂದು ಪಾತ್ರೆ ಇಟ್ಟು ಅದರೊಳಗೆ ಒಂದು ಕಪ್ನಷ್ಟು ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳಾಗ್ತಾನೆ ರೀ. ಉಪ್ಪು ಹಾಕ್ಕೊಂಡು ಅದೇ 1 ಕಪ್ನಷ್ಟನ್ನು ಅಕ್ಕಿ ಹಿಟ್ಟು ತೊಗೊಂಡು ಅದ್ರೊಳಗೆ ಹಾಕಿ ಇಷ್ಟು ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಆಮೇಲೆ ಈರುಳ್ಳಿನೂ ಹಾಕೋಬೇಕ್ರಿ. ಇದಕ್ಕೆ ಈರುಳ್ಳಿ ಹಾಕ್ಕೊಳಾಗ್ತಾನೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚಲೋನೂ ಬರ್ತೈತೆ ರೀ. ಅದಕ್ಕೆ ಇವನ್ನೆಲ್ಲನೂ ಹಸಿ ಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ ಇವೆಲ್ಲ ಹಾಕಿಂದ ಏನು ಮಾಡ್ಬೇಕ್ರಿ, ಸಬ್ಬಸ್ಗಿ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸಬ್ಬಸ್ಗಿ ಸೊಪ್ಪನ್ನು ಅಕ್ಕಿ ಹಿಟ್ಟಿನಾಗ ಎಲ್ಲ ಚಂದಂಗೆ ಒಂದು ರೊಟ್ಟಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಇದೆಲ್ಲ ಸಬ್ಬಸ್ಗಿ ಎಲ್ಲನೂ ಈಗ ನಾ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊಳಾಗ್ತಾನೆ ರೀ. ಯಾಕಂದ್ರೆ ಅದು ಇದು ನೀರು ಹೆಸರು ಬಂದಿರ್ತಾವ್ರಿ, ಅದಕ್ಕೆ ನಾನು ಹಾಕ್ಕೊಂಡಿರ್ತೀನಿ ಅಕ್ಕಿ ಹಿಟ್ಟ. ಈಗ ಮತ್ತೊಂಚೂರು ತಣ್ಣೀರು ಹಾಕ್ಕೊಂಡು ಅದನ್ನ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳಾಗ್ತಾನೆ ರೀ. ಅದು ತಟ್ಟಾಕೆ ಬರ್ಬೇಕು ನೋಡಿರಿ, ರೊಟ್ಟಿ ತಟ್ಟಾಕೆ ಬರಬೇಕು. ಆ ಥರ ನಾನು ಇದನ್ನ ಹಿಟ್ಟನ್ನು ಮಾಡ್ಕೊಳಾಗ್ತಾನೆ. ಈಗ ನೋಡಿರಿ, ಸಬ್ಬಸ್ಗಿ ಎಲ್ಲ ಕಡೆನೂ ಮಿಕ್ಸ್ ಆತೀಗ. ಈಗ ನೋಡಿರಿ, ಖಾರ ಉಪ್ಪು ಎಲ್ಲ ಹಿಂಗೆ ಚಂದಂಗೆ ಕುಡ್ಕೊಳ್ಳಿ ಆ ಹಿಟ್ಟಿನ ಜೊತೆ ಅಂಥೇಳಿ ಇದನ್ನು ಮಿಕ್ಸ್ ಮಾಡಾಕ್ತಾನೆ. ಈಗ ಎಲ್ಲನೂ ಇದು ಮಿಕ್ಸ್ ಆಗಿದ್ಮೇಲೆ ನಾವು ಒಂದು ಉಂಡೆ ಮಾಡಿ ನೋಡ್ಬೇಕ್ರಿ ಅದನ್ನು ಹೆಂಗೆ ಬರ್ತೈತೇನ ಅಂಥೇಳಿ. ಅದನ್ನು ಮಾಡ್ಕೊಂಡು ನಾವು ಈಗ ಅದಕ್ಕೆ ತಟ್ಟು ಅದಕ್ಕೆ ಮಾಡ್ಕೊಂಡು ನೋಡಿರಿ, ಈಗೆಲ್ಲ ಚೆಂದಾಗಿ ಹಿಂಗೆ ಕಲಿಸ್ಬೇಕ್ರಿ. ಅದನ್ನ ಪೂರ್ತಿಯಾಗಿ ಹಿಂಗೆ ಬರ್ಬೇಕು ನೋಡ್ರಿ. ಅದು ಹಿಂಗೊಂದು ಮಾಡ್ಕೊಂಡು ನೋಡ್ಕೋಬೇಕ್ರಿ. ಅದು ತಟ್ಟಕ್ಕೆ ಬತ್ತಂದ್ರೆ ನೀವು ಒಂದಿಷ್ಟು ಎಣ್ಣೆ ಹಚ್ಕೊಂಡು ಅದನ್ನ ಒಂದು ಪೇಪರ್ ಮೇಲೆ ತಟ್ಟಬೇಕ್ರಿ. ಈಗ ನೋಡಿರಿ, ಈಗ ಹೆಂಗಾಗೈತಿ ಇದು ಒಂದು ಹದಕ್ಕೆ ಬಂದೈತಿ. ಈಗ ಸಬ್ಬಸ್ಗಿ ಹಾಕೋದ್ರಿಂದ ಬೆಸ್ಟ್ ಬರ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ನಾವು ಈಗ ಹಾಕೋಬೋದು ರೀ. ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದು ನಾನು, ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳಾಗ್ತಾನೆ. ಈಗ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿದ್ದು ಹಿಂಗಾಗೈತೆ ಅದು ಹಿಟ್ಟು. ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಉಂಡೆ ಥರ ಮಾಡ್ಕೊಂಡು ಒಂದು ಪೇಪರ್ ಮೇಲೆ ತಟ್ಕೊಳಾಗ್ತಾನೆ. ಬಾಳೆ ಎಲೆ ಮೇಲೂ ತಟ್ತಾರೆ ಇದನ್ನ. ಈಗ ನೋಡಿರಿ, ಇದನ್ನು ಹಿಂಗೆ ತಕ್ಕೊಂಡು ಈಗ ಹಂಚ ಕಾದೈತಲ್ರಿ, ಅದ್ರ ಮೇಲೆ ಹಾಕ್ಕೊಳಾಗ್ತಾನೆ. ಭಾಳ ಈಜಿ ಐತ್ರಿ, ಭಾಳ ಸಿಂಪಲ್ ಐತಿ, ಬೆಸ್ಟ್ ಆಗಿರ್ತೈತೆ ರೀ. ಟಿಫಿನಿಗೆ ಮಾಡ್ಬೋದು ರೀ, ಸಾಯಂಕಾಲ ತಿನ್ನಕ್ಕೆ ಮಾಡ್ಬೋದು, ಊಟಕ್ಕೆ ಮಾಡ್ಬೋದು. ಅಕ್ಕಿ ಹಿಟ್ಟು ಇರೋದ್ರಿಂತ, ಸಬ್ಬಸ್ಗಿ ಇರೋದ್ರಿಂತ ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು ನೀವು ಯಾವ ಟೈಮ್ನಾಗ ಬೇಕಾದ ಟೈಮ್ನಾಗ. ರಾತ್ರಿ ಊಟಕ್ಕೆ ಮಾಡ್ಬೋದು ರೀ, ಮತ್ತು ಟಿಫಿನಿಗೂ ಮಾಡ್ಬೋದು. ಈಗ ನೋಡಿರಿ, ಎಷ್ಟು ಮಸ್ತಾಗಿರ್ತೈತಿ. ಯಾಕಂದ್ರೆ ಸೀಸನ್ನಾಗ ಯಾವ ಪಲ್ಯ ಬರ್ತೈತಿ ಅದನ್ನು ನಾವು ಬಳಸ್ಕೊಂಡು ತಿನ್ನೋದ್ರಿಂತ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದು ರೀ. ಅದಕ್ಕೆ ನೋಡಿರಿ, ಈಗ ಈ ಸೀಸನ್ ಐತಲ್ರಿ ಸಬ್ಬಸ್ಗಿದು, ಬೆಸ್ಟ್ ಬರಾಕತ್ತತ್ರಿ ಈಗ. ಅದಕ್ಕೆ ನಾ ಇದನ್ನ ಮಾಡಿ ತೋರ್ಸಾಕ್ತೇನೆ ನಿಮ್ಗೆ. ನೀವು ಮಾಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ. ಈಗ ನಮ್ಮದು ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಇದು ಸ್ವಲ್ಪ ಮೆತ್ತಗಾಗಿದ್ರಿಂತ ಸ್ವಲ್ಪ ಜಲ್ದಿ ಬರ್ತಿರೋದಿಲ್ಲ. ಸ್ವಲ್ಪ ನೋಡಿ ಹಿಂಗೆ ತೆಗಿಬೇಕ್ರಿ. ಅದನ್ನ ತೆಗೆದು ಮತ್ತೊಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ಹಂಗೆ ಬೇಯಿಸಿದ್ರು ನಡಿತೈತಿ. ಸ್ವಲ್ಪ ನಿಧಾನಕ್ಕೆ ಬೇಯ್ತಾವ್ರಿ, ಯಾಕಂದ್ರೆ ಸಬ್ಬಸ್ಗಿ ಪಲ್ಯ ಇರೋದ್ರಿಂತ ಜಲ್ದಿ ಅದು ಇದನ್ನಾಗಲ್ಲ. ಈಗ ನೋಡಿರಿ, ಬಂತು. ಈಗ ಹಿಂಗೆ ನಾವು ನಿಧಾನಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕ್ರಿ ಅದನ್ನ. ಈಗ ಬಂದದ್ದು ನೋಡಿರಿ, ಇದು
ಸ್ವಲ್ಪನೂ ಹಿಂಗೆ ಇದನ್ನು ಆಗ್ಲಾರ್ದಂಗೆ ಬೇಯಿಸ್ಬೇಕು. ಇದನ್ನ ಹಸಿ ಬಿಸಿ ಇರಬಾರ್ದು, ಒಂದು ಕಲರ್ ಬರ್ತೈತೆ ಅದಕ್ಕೆ, ಅದೇ ಟೈಪ ಬೇಯಿಸ್ಕೊಬೇಕು. ಇದನ್ನ ಭಾಳ ಮಸ್ತಾಗಿರ್ತೈತಿ. ನೀವು ಇದ್ರ ಜೊತೆ ಯಾವ ಚಟ್ನಿ ಬೇಕಾದರೂ ತಿನ್ಬೋದು. ಈಗ ನೋಡಿರಿ ಹಿಂಗೆ ಬರ್ತೈತೆ, ಅದು ಆರಾಮಾಗಿ ಮಾಡ್ಕೋಬೋದು ರೀ. ಎಲ್ಲನೂ ಇರ್ತೈತಲ್ರಿ, ಖಾರ ಉಪ್ಪು ಈರುಳ್ಳಿ ಇರೋದ್ರಿಂತ ಅದು ಟೇಸ್ಟ್ ಬರ್ತೈತೆ. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು, ಒಂಚೂರು ಹಾಕ್ಕೊಂಡು ಅದನ್ನ ಚೆಂದಂಗೆ ಬೇಯಿಸ್ಕೊಳಕ್ತಾನೆ ರೀ. ನೋಡಿರಿ ಈಗ ಇದನ್ನು ಈ ಹದಕ್ಕೆ ಬರ್ಬೇಕು ನೋಡಿರಿ. ಈಗ ಉಂಡೆ ಮಾಡ್ಕೊಳಕತ್ತಾನಲ್ರಿ, ಈ ಹದಕ್ಕೆ ಬರ್ಬೇಕದು. ಇಷ್ಟು ಭಾಳ ಬೇಗ ಆಗಿಬಿಡ್ತೈತೆ ರೀ ಇದು. ಅದೆಲ್ಲನೂ ರೆಡಿ ಇತ್ತಂದ್ರೆ ಭಾಳ ಸರಳ ರೀ ಮಾಡೋದು. ಈಸಿ ಆದ ಒಂದು ಟೇಸ್ಟಿ ಆದ ರೆಸಿಪಿ ಇರೋದ್ರಿಂದ ಅದಕ್ಕೆ ನೀವು ಸಾಯಂಕಾಲರ ಬೆಳಗ್ಗೆ ಮಾಡ್ಕೊಂಡು ಟಿಫಿನಿಗೂ ಮಾಡ್ಕೋಬೋದು ರೀ, ಡಬ್ಬಿಗೆ ಹಾಕೊಳಕ್ಕೆ ಮಾಡ್ಕೋಬೋದು. ಬೆಸ್ಟಾಗಿರ್ತಾವೆ ನೋಡಿರಿ. ಟೇಸ್ಟ್ ಅಂತೂ ನೀವು ಮತ್ತೆ ಮಾಡಿ ತಿನ್ಬೇಕು ಅನ್ನಿಸುತ್ತೆ, ಅಷ್ಟು ಟೇಸ್ಟ್ ಇರ್ತೈತೆ. ಈಗ ನೋಡಿರಿ ಸಬ್ಬಸ್ಗಿನ್ನೂ ಭಾಳ ಬೆಸ್ಟ್ ಅಲ್ರಿ ಹೆಲ್ತಿಗೆ. ಅದಕ್ಕೆ ನೋಡಿರಿ ಈಗ ಮಾಡಿ ತೋರ್ಸಾಕ್ತಾನೆ. ಈ ಕಲರ್ ನೋಡಿರಿ ಎಷ್ಟು ಚಂದ ಬಂದೈತೆ, ಅದು ಗೋಲ್ಡನ್ ಕಲರ್ ಬರ್ಬೇಕ್ರಿ ಅದಕ್ಕೆ. ಈಗ ಕಲರ್ ಬರ್ತೈತಿ, ಅದು ಆಯಿಲ್ ಹಾಕಿ ನಾನು ಒಂದು ಸ್ವಲ್ಪ ಅದನ್ನ ಚೆಂದಂಗೆ ಬೇಯಿಸ್ಕೊಳಕ್ತಾನೆ ರೀ. ಹಗುರ ಬೇಯಿಸ್ಬೇಕ್ರಿ ಅದನ್ನ. ಸ್ವಲ್ಪ ಅದು ಪಲ್ಯ ಇರೋದ್ರಿಂತ ಅದನ್ನು ನೋಡ್ಕೊಂಡು ಈರುಳ್ಳಿ ಅದು ಎಲ್ಲ ಇರ್ತೈತಲ್ರಿ, ಅದಕ್ಕೆ ಅದನ್ನ ಹಗುರ ಬೇಯಿಸ್ಕೋಬೇಕು. ಈಗ ತಟ್ಟೋದಂತೂ ಭಾಳ ಸರಳ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೋರಿ, ಅಂದ್ರೆ ಅದು ಆರಾಮಾಗಿ ಬರ್ತೈತೆ ಅದು. ಈಗ ನೋಡಿರಿ ತಟ್ಟೈತಿದ್ನ. ಈಗ ನಾನು ಎಷ್ಟು ಚಂದ ಬರ್ತದೆ ನೋಡಿರಿ. ಈಗ ತಟ್ಟೋದಂತೂ ಏನೂ ಇದಾಗಲ್ರಿ, ಬೇಯಿಸೋ ಮುಂದಾಗ ಮಾತ್ರ ಹಗುರ ಬೇಯಿಸ್ಕೋಬೇಕದನ್ನ. ಈಗ ಕಲರ್ ಬರಾಕತ್ತೈತೆ ನೋಡಿರಿ, ಸ್ವಲ್ಪ ಚೆಂದಂಗೆ ಬೇಯಿಸ್ಕೊರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಟೇಸ್ಟ್. ಇದಕ್ಕೆ ನಾವು ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ರೀ, ಒಣ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೂ ಬರ್ತೈತೆ ರೀ, ಅಷ್ಟು ಮಸ್ತ್ ಇರ್ತೈತೆ ಅದು. ಯಾಕಂದ್ರೆ ಖಾರ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೈತ್ರಿ, ನಾವು ಹಾಕ್ಕೊಂಡೆವು. ನೀವು ಬೇಕಾದ್ರೆ ಒಣ ಖಾರನೂ ಹಾಕ್ಕೋಬೋದು ರೀ. ಈ ಬಾಣಂತಿಯರಿಗದು ಎಲ್ಲ ಕೊಟ್ರೂ ಭಾಳ ಬೆಸ್ಟ್ ಇರ್ತೈತೆ ನೋಡಿರಿ. ಯಾಕಂದ್ರೆ ಬಿಸಿ ಬಿಸಿಯಾಗೆ ಯಾವುದ್ರ ಒಂದು ಸೊಪ್ಪು ತಿನ್ಬೇಕಾಗಿರ್ತೈತಿ, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂದ್ರೆ ಮಸ್ತಾಗಿರ್ತೈತೆ ರೀ. ಈಗ ನೋಡಿರಿ ಇದನ್ನು ಎಲ್ಲ ಚೆಂದಂಗೆ ನಾನು ಕಲರ್ ಬರುವಂಗೆ ಬೇಯಿಸ್ಕೊಳಕ್ತಾನೆ. ಅದನ್ನು ಗೋಲ್ಡನ್ ಕಲರ್ ಬರ್ಬೇಕ್ರಿ ಅದಕ್ಕೆ. ಈರುಳ್ಳಿ ಅದು ಎಲ್ಲ ಬೆಂದಿರಬೇಕು, ಅಂದ್ರೆ ಅದು ನೋಡಿರಿ ಈಗ ಕಲರ್ ಬಂದೈತಿ. ಫಸ್ಟ್ ಕ್ಲಾಸ್ ಆಗಿರ್ತಾವೆ ನೋಡಿರಿ, ಮಾಡಿ ನೋಡಿರಿ ನೀವು ಒಂದ್ಸಲ. ಈಗ ನೋಡಿರಿ ಚಳಿಗಾಲದಕ್ಕೆ ಬಿಸಿ ಬಿಸಿಯಾಗಿ ಇಂಥದ್ದು ತಿನ್ನೋದ್ರಿಂತ ಸೊಪ್ಪಿಂದು ಅಷ್ಟು ಟೇಸ್ಟ್ ಇರ್ತಾವ್ರಿ ಅವು. ಈಗ ನೋಡಿರಿ ಇದನ್ನೆಲ್ಲನೂ ನಾನು ಮಾಡೇನಿ. ಇದಕ್ಕೆ ಕಾಂಬಿನೇಷನ್ನ ನಾನು ನೋಡಿರಿ ಇದೆಲ್ಲನೂ ಇದನ್ನು ಏನು ಮಾಡ್ಬೇಕಂದ್ರೆ ಗೋಲ್ಡನ್ ಬರುವವರೆಗೂ ಅದನ್ನ ಸುಡಾಕತ್ತಾನೆ ರೀ. ಈಗ ಪೂರ್ತಿಯಾಗಿದ್ದು ಸುಟ್ಟೈತೆ ನೋಡಿರಿ. ಈಗ ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಒಂದು ಅಕ್ಕಿ ಸಬ್ಬಸ್ಗಿ ರೊಟ್ಟಿಯನ್ನು ನಾನು ಈ ಚಟ್ನಿ ಜೊತೆ ನಿಮಗೆ ಕಾಂಬಿನೇಷನ್ ಮಾಡಿ ತೋರ್ಸಾಕ್ತಾನೆ. ಶೇಂಗಾ ಚಟ್ನಿ ತೊಗೊಂಡೈತ್ರಿ, ತುಪ್ಪ ತೊಗೊಂಡೈತಿ, ಇವೆರಡು ಸಾಕ್ರಿ. ಯಾಕಂದ್ರೆ ಅದ್ರೊಳಗೆಲ್ಲ ಖಾರ ಉಪ್ಪ ಇರೋದ್ರಿಂತ ಇವೆರಡನ್ನು ಹಚ್ಕೊಂಡು ಬಿಸಿ ಬಿಸಿಯಾಗಿ ತಿಂದುಬಿಟ್ರೆ ಭಾರಿ ಮಸ್ತ್ ಇರ್ತೈತೆ ರೀ. ನೋಡಿರಿ ಎಷ್ಟು ಮಸ್ತ್ ಇರ್ತೈತಿ ಇದು. ನೀವು ಮಾಡಿ ನೋಡಿರಿ, ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಮಕ್ಳಿಗೂ ಡಬ್ಬಿ ಒಳಗೆ ಹಾಕ್ಕೊಡ್ಬೋದು. ಚಟ್ನಿ ತುಪ್ಪ ಹಾಕಿಬಿಟ್ರೆ ಸಾಕ್ರಿ, ಅದು ಬಿಸಿ ಬಿಸಿಯಾಗಿರೋದನ್ನು ತಿಂದ್ರೆ ಅಷ್ಟು ಮಸ್ತ್ ಇರ್ತದೆ ಅದು. ಈಗ ನೋಡಿರಿ ಚಟ್ನಿ, ಶೇಂಗಾ ಚಟ್ನಿ, ತುಪ್ಪ ಎರಡನ್ನು ಹಾಕಿ ನಾನು ಎಷ್ಟು ಮುರಿದ್ರೂ ಎಷ್ಟು ಮೆತ್ತಗೆ ಬರ್ತೈತೆ ನೋಡ್ರಿ. ಅದು ಭಾಳ ಸಾಫ್ಟ್ ರೀ, ಭಾಳ ಸಾಫ್ಟ್ ಇರ್ತೈತಿ. ಟೇಸ್ಟೂ ಹಂಗೆ ಇರ್ತೈತಿ ನೋಡಿರಿ. ಇಷ್ಟು ಮಸ್ತಾಗಿರುವಂಥ ರೆಸಿಪಿ ಐತ್ರಿ ಇದು, ಅಕ್ಕಿದು ಸಬ್ಬಸ್ಗಿ ರೊಟ್ಟಿ. ಅದನ್ನ ನೀವು ಮಾಡಿ ನೋಡಿರಿ. ನೋಡಿರಿ ಈಗ ತೋರ್ಸಾಕ್ತಾನೆ ನಾನು. ತುಪ್ಪ ಹಚ್ಚಿ ಶೇಂಗಾ ಚಟ್ನಿ ಹಚ್ಚಿ ತೋರ್ಸಾಕ್ತಾನೆ ರೀ. ನೀವು ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ರೀ ಬೇಕಾದ್ರೆ.